ಡೈಲಿ ರೊಟೀನ್ ಹೆಂಗಿರುತ್ತೆ ನಿಮ್ದು? ಯಾಕಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರ್ತೀರಾ. ಒಂದ್ ಕಡೆ ಫ್ಯಾಮಿಲಿ, ಇನ್ನೊಂದ್ ಕಡೆ ಸಿನಿಮಾಗಳು, ಇನ್ನೊಂದ್ ಕಡೆ ಅದ್ರ ಜೊತೆಗೆ ಊರಿಗೆ ಹೋಗ್ತೀರಾ, ಅಮ್ಮನ ದರ್ಶನ ಪಡ್ಕೊಳ್ತೀರಾ. ಡೈಲಿ ರೊಟೀನ್ ಬಗ್ಗೆ ಏನಾದರೂ ಹೇಳೋದಾದ್ರೆ? ಪ್ರತಿನಿತ್ಯ ಎಕ್ಸಸೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲೋ ಒಂದು ದಿವಸ ಸ್ಕಿಪ್ ಆಗುತ್ತೆ. ಅದು ಬಿಟ್ಟರೆ ವಾಕಿಂಗ್ ಗೀಕಿಂಗ್ ಮಾಡಿರ್ತೀನಿ ಅವಾಗ. ಎಸ್, ನಿಮ್ಮ ಆಫೀಸಲ್ಲಿ ನಾನು 3 ಭಾವಚಿತ್ರಗಳನ್ನು ನಾನು ನೋಡಿದೆ. ಒಂದು ಅಣ್ಣ ಅವರು ಶ್ರೀಕೃಷ್ಣನ ಅವತಾರ, ಅದರ ಜೊತೆಗೆ ಶಿವಣ್ಣ ಅವರ ಓಂ ಫೋಟೋ, ಅದರ ಜೊತೆಗೆ ರಜನಿಕಾಂತ್ ಅವರ ಫೋಟೋ. ಈ 3 ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಹಾಗೆಯೇ ನಿಮ್ಮ ಆಫೀಸಲ್ಲಿ ಆ 3 ಫೋಟೋಗಳಿಗೆ ಎಷ್ಟು ವಿಶೇಷತೆ ಇದೆ ಅಂತ? ಇನ್ನೊಂದಷ್ಟು ಫೋಟೋಗಳು ಬರೋದಿದೆ, ಅದನ್ನು ಹಾಕಬೇಕು, ಅದು ರೆಡಿ ಆಗ್ತಾ ಇದೆ. ಈಗ ಸದ್ಯಕ್ಕೆ ಅದು 3 ಇದೆ. ನನಗೆ ಆ್ಯಸ್ ಇಟ್ ಈಸ್ ನಿಮ್ಗೆ ಗೊತ್ತು, ಶಿವಣ್ಣ ಅಂದರೆ ಇಷ್ಟ, ಅಣ್ಣವರು ಅಂದರೆ ಇಷ್ಟ, ರಜನಿ ಸರ್ ಅಂದರೂ ಇಷ್ಟ. ಸೊ ಹಂಗಾಗಿ 3 ಆಫೀಸಲ್ಲಿ ಕೂತಾಗ ನೋಡ್ತಾ ಇರ್ತೀನಿ. ಇನ್ನೂ ಕೆಲವು ಫೋಟೋಸ್ಗಳು ಹಾಕಬೇಕು, ಅದ್ರ ತಯಾರಿ ನಡೀತಾ ಇದೆ. ಮಲ್ಟಿ ಸ್ಟಾರರ್ ಸಿನಿಮಾಗಳಂತಂದರೆ ನೀವು ಕೂಡ ನೆನಪಾಗ್ತಾರೆ. ಬಿಕಾಸ್ ಯಾಕಂದ್ರೆ ನೀವಾಗಿರ್ಬೋದು, ಡಾಲಿ ಅವರಾಗಿರ್ಬೋದು, ಎಲ್ಲ ಕೂಡ ಆ್ಯಕ್ಟ್ ಮಾಡಿರೋಂಥದ್ದು. ನಿಮ್ಮ ಮತ್ತು ಶಿವಣ್ಣ ಅವರ ಒಂದು ಕಾಂಬೋದಲ್ಲಿ ಸಿನಿಮಾ ಯಾವಾಗ ಎಕ್ಸ್ಪೆಕ್ಟ್ ಮಾಡಿ? ಅದೇ ಕತೆ ಸಿಗಬೇಕು. ಕತೆ ಸಿಕ್ಕಿದ್ರೆ ಮಾಡ್ತೀವಿ. ಅದೇ ನೀವು ಹೇಳಿದ್ರಲ್ಲ ಈಗ ಕಂಟೆಂಟ್ ಇಲ್ಲ ಅಂತ. ಸುಮ್ಮನೆ ಕಂಟೆಂಟ್ ಇಲ್ದಿರ ಮಾಡಿ ಅದು ವ್ಯರ್ಥ ಆಗೋದಕ್ಕಿಂತ ಕಂಟೆಂಟ್ ಇದ್ದು ನಾನೊಂದು ಸಣ್ಣ ಪಾತ್ರ ಮಾಡಿದ್ರು ಸಾಕು, ಕಂಟೆಂಟ್ ಗೆಲ್ಲುತ್ತೆ ಅಂದರೆ ಮಾಡಿಬಿಡ್ಬೋದು. ಕಂಟೆಂಟ್ ಇಲ್ಲದೆ ಇದ್ದಾಗ ಕಷ್ಟ ಆಗುತ್ತೆ. ಆಮೇಲೆ ಕಂಟೆಂಟ್ ಹುಡ್ಕೋದು ಕಷ್ಟ. ಅದಕ್ಕೂ ತುಂಬ ತಾಳ್ಮೆ ಬೇಕಲ್ಲ. ಹಣದ ಫೋಲ್ ಆಗ್ತಿದೆ. ಬಿಕಾಸ್ ಯಾಕಂತಂದರೆ ನೀವು ತಂದೆ ತಾಯಿಗಳು ಎಷ್ಟೊಂದು ಸೇವ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ತಾ ಇರ್ತಾರೆ. ಮಕ್ಕಳಿಗೆ ಹಣದ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ. ಸೊ ಫಿನಾನ್ಷಿಯಲ್ ಅನ್ನೋದು ಅಥವಾ ಹಣ ಅನ್ನೋದು ಒಬ್ಬ ಮನುಷ್ಯನ ಜೀವನದಲ್ಲಿ ತುಂಬ ಮುಖ್ಯ ಆಗಿರುತ್ತೆ. ಸೊ ನಿಮ್ಮ ಲೈಫಲ್ಲಿ ಎಷ್ಟು ಮುಖ್ಯ ಆಗಿತ್ತು, ಹಾಗೇನೆ ಅದ್ರ ಬಗ್ಗೆ ಏನಾದರೂ ಹೇಳೋದು? ಅಲ್ಲ, ಎಲ್ಲರ ಬದುಕಲ್ಲೂ ಇವತ್ತು ಹಣ ಮುಖ್ಯ. ಮತ್ತು ಅದಕ್ಕೆ ಕಷ್ಟಪಟ್ಟು ದುಡಿಬೇಕು. ಲೈಕ್ ರಾಂಗ್ ರೂಟಲ್ಲಿ ಹಣ ಸಂಪಾದನೆ ಮಾಡಿದ್ರೆ ಅದು ನಿಲ್ಲಲ್ಲ. ಯಾಕೆಂದರೆ ನೀವು ರಾಂಗ್ ರೂಟಲ್ಲಿ ಸಂಪಾದನೆ ಮಾಡಿದಾಗ ಯಾರೋ ಬಡವ್ರಿಗೆ ಮೋಸ ಮಾಡಬೇಕಾಗತ್ತೆ. ಆ ಬಡವ್ರ ಶಾಪ ನಿಮಗೆ ತಿರುವಾಕೊಂಡು ಹೊಡೆಯುತ್ತೆ. ಸೊ ಹಂಗಾಗಿ ಏನೋ ಹೇಳ್ತಾರಲ್ಲ, ಹಂಗೆ ಕಂಡವ್ರು ದುಡ್ಡು ತಿಂದಿರ ಕಷ್ಟಪಟ್ಟು ಸಂಪಾದನೆ ಮಾಡಿ ಬದುಕಬೇಕು ಮನುಷ್ಯ. ಫೈನಲಿ ಜನವರಿ 23ಕ್ಕೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಕನ್ನಡಿಗರಲ್ಲಿ ಏನು ಕೇಳ್ಕೊಳ್ತೀರಾ? ಕನ್ನಡಿಗರಲ್ಲಿ ನಿಮ್ಮ ಕನ್ನಡ ಸಿನಿಮಾ 23 ಜನವರಿಗೆ ರಿಲೀಸ್ ಆಗ್ತಾ ಇದೆ. ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಪರಭಾಷೆಗಳಲ್ಲೂ ಫ್ಯಾನ್ ಬೇಸ್ ಉಟ್ಕೊಂಡಿರುವಂಥ ನೀವು ಈ ಒಂದು ಸಿನಿಮಾವನ್ನು ಪರಭಾಷೆಗಳಿಗೆ ಡಬ್ ಮಾಡುವಂಥದ್ದು ರಿಲೀಸ್ ಆಗುವ? ಇಲ್ಲ, ಅದು ಆ್ಯಕ್ಚುಲಿ ಈಗ ಇಲ್ಲಿ ಮಾಡಿದ್ದೀವಿ. ಅದು ಯಾವಾಗಲೂ ಅಷ್ಟೇ, ನಾವೆಲ್ಲ ಈಗ ಪರಭಾಷೆಗೆ ಮಾಡಬೇಕು ಅನ್ನೋದು ಅದು ತನಗೆ ತಾನೇ ಮಾಡಿಸ್ಕೊಳತ್ತೆ. ಸೊ ಹಂಗಾಗಿ ಇಲ್ಲಿ ಬಂದು ಚೆನ್ನಾಗಾಗಲಿ ಅಂತ ನಾನು ದೇವ್ರನ್ನ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಬ್ಯುಸಿಯೆಸ್ಟ್ ಸ್ಕೆಡ್ಯೂಲಲ್ಲೂ ಕೂಡ ಪೇಷನ್ಸ್ ಆಗಿ ತಂಗಾಳಿಯಲ್ಲಿ ನಿಮ್ಮ ಮನೆ ಅಂಗಳದಲ್ಲಿ ಕೂತ್ಕೊಂಡು ಪೀಸಾಗಿ ಮಾತಾಡಿದ್ದಕ್ಕೆ ಹೆಂಗೆ ಅನ್ನಿಸ್ತು ಇಂಟರ್ವ್ಯೂ? ಥ್ಯಾಂಕ್ ಯು ಕಣಪ್ಪ, ಚೆನ್ನಾಗಿ ಅನ್ನಿಸ್ತು. ನಿಮ್ಗೆಲ್ಲರಿಗೂ ಸಾರಿ, ತುಂಬ ಕಾಯಿಸ್ಬಿಟ್ಟೆ, ತುಂಬ ಹೊತ್ತು ಬಂದು ಕಾದಿದ್ದೀರಾ, ದಯಮಾಡಿ ಕ್ಷಮಿಸಿ ಎಲ್ಲರೂ. ಥ್ಯಾಂಕ್ ಯು ಸರ್. ತುಂಬ ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಪರ್ಸ್ನಲಿ. ಬಿಕಾಸ್ ಯಾಕೆಂತಂದರೆ ನೀವು ಕೂಡ ಬ್ಯುಸಿ ಆಗಿರ್ತೀರಾ. ಸೊ ನನಗೆ ಯಾವಾಗ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಮತ್ತೆ. ಸೊ ಹಾಗಾಗಿ ಕೆಲವೊಂದು ವಿಚಾರಗಳನ್ನು ನಾನು ಬೇಕು ಅಂತಲೇ ಕೇಳಿದೆ. ಬಿಕಾಸ್ ಯಾಕೆ ಅಂತಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ನಡೆದಿರುವಂತಹ ಒಂದಷ್ಟು ಸನ್ನಿವೇಶಗಳು ಮತ್ತಷ್ಟು ಜನರು ನಿಮ್ಮ ಇಂಟರ್ವ್ಯೂನ ನೋಡಿದಾಗ ಅವರಿಗೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಿಚಾರ ಸ್ಫೂರ್ತಿ ಆದರೆ ಅದು ನನ್ನ ಕಡೆಯಿಂದ ಆಗಿದೆ ಅಂತಂದರೆ ನನಗೆ ಒಂದು ಹೆಮ್ಮೆಯ ವಿಚಾರ. ಗುಡ್. ಸೊ ಹಾಗಾಗಿ ಕೇಳಿದ್ದೀನಿ. ಯಾವುದಾದ್ರೂ ಮಿಸ್ ಆಗಿತ್ತು ಅಂದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿ. ಇಲ್ಲಮ್ಮ, ಏನು ತೊಂದರೆ ಇಲ್ಲಪ್ಪ. ಥ್ಯಾಂಕ್ ಯು ಸೊ ಮಚ್. ಲ್ಯಾಂಡ್ ಲಾರ್ಡ್ ಸಿನಿಮಾ ಮೂಲಕ ಬರ್ತಾ ಇದ್ದೀರಾ 23ಕ್ಕೆ. ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಗಳ ಮೂಲಕ ಬನ್ನಿ. ಇದೇ ರೀತಿ ಕನ್ನಡ ಸಿನಿ ಪ್ರೇಕ್ಷಕರನ್ನು, ಅದ್ರ ಜೊತೆಗೆ ನಿಮ್ಮ ನಟನೆಯ ಮೂಲಕ ಪರಭಾಷಾ ಸಿನಿ ಪ್ರೇಕ್ಷಕರನ್ನು ಕೂಡ ಎಂಟರ್ಟೈನ್ ಮಾಡಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.